ಬಿಡದಿ ಟೌನ್ಶಿಪ್ನ ವಿಚಾರದ ಬಗ್ಗೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅದರ ಮಧ್ಯೆ ಈಗ ಎರಡನೇ ಏರ್ಪೋರ್ಟ್ನ ವಿಚಾರವಾಗಿ ಸರ್ಕಾರ ಈಗ ಅನೇಕ ರೀತಿಯ ಚರ್ಚೆಗಳನ್ನ ಮಾಡಿದೆ ಸಭೆಯಲ್ಲಿ. ಎಲ್ಲಿ ಮಾಡೋದು ಏನು ಎತ್ತ ಅನ್ನುವಂಥ ವಿಚಾರ ಬಂದಾಗ ಕನಕಪುರದಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಮುಖ್ಯಮಂತ್ರಿಗಳು ಒಲವು ವ್ಯಕ್ತಪಡಿಸಿದ್ದಾರೆ. ಕನಕಪುರ ರಸ್ತೆಯ ಚೂಡಹಳ್ಳಿ ಬಳಿ ತಲೆ ಎತ್ತುತ್ತಾ ಹಾಗಿದ್ರೆ ಏರ್ಪೋರ್ಟ್, ಚೂಡಹಳ್ಳಿ ಸೋಮನಹಳ್ಳಿ ಪ್ರದೇಶವನ್ನ ಒಟ್ಟುಗೂಡಿಸುವ ಪ್ಲಾನ್ ಇದೆ. 9,800 ಎಕರೆಯಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವಂತಹ ಚಿಂತನೆ ಈಗ ಸರ್ಕಾರದ ಮುಂದೆ ಇದೆ. ಕೆಂಪೇಗೌಡ ಏರ್ಪೋರ್ಟ್ಗಿಂತ ದೊಡ್ಡದಾಗಿ ಇದನ್ನ ನಿರ್ಮಾಣ ಮಾಡಲಾಗುತ್ತಾ? ನೆಲಮಂಗಲ ಕುಣಿಗಲ್ ರಸ್ತೆಯ ಮಧ್ಯಭಾಗ ಮತ್ತೊಂದು ಜಾಗ, ಸುಮಾರು 4,695 ಎಕರೆ ಜಾಗ ಗುರುತಿಸಿದೆ ಈಗಾಗಲೇ ಸರ್ಕಾರ. ಸ್ಥಳಗಳ ಕಾರ್ಯಸಾಧ್ಯತಾ ವರದಿಯನ್ನ ತಯಾರಿಸುವುದಕ್ಕೂ ಗುತ್ತಿಗೆ ಸಿಂಗಾಪುರದ ಮೈನ್ ಆರ್ಡೆಟ್ ಕೆಪಿಎಂಜಿ ಕಂಪನಿಗೆ ಗುತ್ತಿಗೆಯನ್ನ ನೀಡಿರೋದು. ಹಾಗಿದ್ರೆ ಎಲ್ಲಾಗಬಹುದು? ಯಾವ ಜಾಗವನ್ನ ಫೈನಲ್ ಮಾಡುತ್ತೆ ಸರ್ಕಾರ? ಮುಖ್ಯಮಂತ್ರಿಗಳಿಗೆ ಕನಕಪುರ, ಈಗ ಚೂಡಹಳ್ಳಿ ಸೋಮನಹಳ್ಳಿ ಅನ್ನುವಂತ ಜಾಗ ಹೇಳ್ತಿದ್ನಲ್ಲ, ಅಲ್ಲಿ ಮಾಡಬೇಕು ಅನ್ನುವಂತ ಒಲವಿದೆ. ಅಂದ್ರೆ ಕನಕಪುರ ಕಡೆನೇ ಆಗ್ಬೇಕು ಅಂತ ಹೇಳಿ. ಸೊ ಟೆಕ್ನಿಕಲ್ ಇಶ್ಯೂಸ್ ಏನಾಗುತ್ತೆ, ತಾಂತ್ರಿಕ ಸವಾಲುಗಳು ಏನಾಗಬಹುದು ಅನ್ನೋದನ್ನ ನೋಡ್ತಾ ಹೋದ್ರೆ 2008ರಲ್ಲಿ ಕೇಂದ್ರ ಬಿಐಎಎಲ್ ನಡುವೆ ಇದೇ ವಿಚಾರವಾಗಿ ಒಪ್ಪಂದ ಆಗಿ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡುವಂತಿಲ್ಲ, 25 ವರ್ಷಗಳವರೆಗೆ ನಿರ್ಮಾಣ ಮಾಡುವಂತಿಲ್ಲ ಅನ್ನುವಂತ ಒಪ್ಪಂದ. ಅಂದ್ರೆ 2033ರವರೆಗೆ ಯಾವುದೇ ರೀತಿಯ ಏರ್ಪೋರ್ಟ್ ಅನ್ನ ಆರಂಭಿಸುವಂತಿಲ್ಲ ಆ ಒಪ್ಪಂದದ ಪ್ರಕಾರ. ಈ ನಿರ್ಬಂಧದ ಬಗ್ಗೆ ಕೇಂದ್ರದ ಜೊತೆಗೆ ರಾಜ್ಯ ಸರ್ಕಾರ ಚರ್ಚೆಯನ್ನ ಮಾಡಬೇಕು. ವನ್ಯಜೀವಿಗಳ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆಯೂ ಕೂಡ ಅಧ್ಯಯನ ಮಾಡಬೇಕು. ಭೂಸ್ವಾಧೀನ ಪ್ರಕ್ರಿಯೆ ಬಗ್ಗೆ ತಾಂತ್ರಿಕ ಅಧ್ಯಯನಗಳು ನಡೀಬೇಕು. ಈಗಾಗಲೇ ಭೂಸ್ವಾಧೀನದ ವಿಚಾರವಾಗಿ ನಾವು ಇವನ್ ಅಭಿಯಾನ ಕೂಡ ಮಾಡಿದ್ವಿ, ನಿಮಗೆಲ್ಲ ಗೊತ್ತಿರಬಹುದು. ಲಾ ಅಂಡ್ ಆರ್ಡರ್ ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ. ಈಗ ಮತ್ತೆ ಅಗೇನ್ ಅದೇ ಅಕ್ವಿಜಿಷನ್ ಅಂತಂದ್ರೆ ಏನೆಲ್ಲ ತೊಂದರೆ ಆಗುತ್ತೆ, ಹೇಗೆ ಏನು, ಈ ಪ್ರಕ್ರಿಯೆ ಬಗ್ಗೆ ತಾಂತ್ರಿಕ ಅಧ್ಯಯನಗಳು ನಡೀಬೇಕು ಅಂತ ಹೇಳಿ. ಸೊ ಬನ್ನೇರುಘಟ್ಟ ಉದ್ಯಾನ ಹತ್ತಿರ ಇದ್ದು ತಾಂತ್ರಿಕ ಅಧ್ಯಯನ ಆಗಬೇಕಾಗಿದೆ. ಈ ಏರ್ಪೋರ್ಟ್ ಇಂದ ಸುತ್ತಮುತ್ತ ಪರಿಸರದ ಮೇಲೆ ಪರಿಣಾಮ ಆಗುತ್ತಾ, ಅದಾಗುತ್ತೆ ಅಂತಂದ್ರೆ ಹೇಗೆ, ಹಾಗಿದ್ರೆ ಮಾಡಬೇಕಾ ಮಾಡಬಾರ್ದಾ, ಮಾಡಿದ್ರೆ ಪರ್ಯಾಯ ವ್ಯವಸ್ಥೆ ಏನು, ಹೀಗೆ ಎಲ್ಲಾ ವಿಚಾರಗಳ ಬಗ್ಗೆ ಅಧ್ಯಯನ ಆಗಬೇಕಾಗಿದೆ ಅನ್ನುವಂತಹದ್ದು ಮಾಹಿತಿ.